ದರ್ಶನ್ ಸೇರಿದಂತೆ 17 ಮಂದಿಗೆ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗ್ತಾ ಇದೆ. ಪೊಲೀಸರು ಇದೇ ವೇಳೆ ಕೋರ್ಟ್ ಗಮನಕ್ಕೆ ಸಾಕಷ್ಟು ಸ್ಫೋಟಕ ಮಾಹಿತಿಯನ್ನ ಕೂಡ ತಂದಿದ್ದಾರೆ. ನಟ ದರ್ಶನ್ ಮತ್ತು ಗ್ಯಾಂಗ್ಗೆ ಮತ್ತೆ 14 ದಿನಗಳ ಕಾಲ ಜೈಲು ವಿಸ್ತರಣೆ ಆಗ್ತಾ ಇದೆ. ಕೋರ್ಟ್ಗೆ ಇನ್ನಷ್ಟು ಸ್ಫೋಟಕ ಮಾಹಿತಿಯನ್ನ ಕೂಡ ಪೊಲೀಸರು ಕೊಟ್ಟಿದ್ದಾರೆ. ರಿಮಾಂಡ್ ಕಾಪಿಯಲ್ಲಿ ಮತ್ತಷ್ಟು ಸತ್ಯ ಬಹಿರಂಗಗೊಳ್ತಾ ಇದೆ. ದರ್ಶನ್ ಗ್ಯಾಂಗ್ನಿಂದ ಇಲ್ಲಿ ತನಕ 84 ಲಕ್ಷ ರೂಪಾಯಿಯನ್ನ ರಿಕವರ್ ಮಾಡ್ಕೊಂಡಿರೋದ್ರ ಬಗ್ಗೆ ಕೂಡ ಪೊಲೀಸರು ಕೋರ್ಟ್ಗೆ ಸಲ್ಲಿಸಿದಂತಹ ರಿಮಾಂಡ್ ಕಾಪಿಯಲ್ಲಿ ಉಲ್ಲೇಖಿಸಿದ್ದಾರೆ. ಪಟ್ಟಣಗೆರೆಯ ಶೆಡ್ನ ಸಿಸಿಟಿವಿಯ ದೃಶ್ಯಾವಳಿಗಳ ಬಗ್ಗೆ ಕೂಡ ಅಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಂದ್ರೆ ಕ್ರೈಮ್ ಸೀನ್ ನಡೆದಂತಹ ಜಾಗದಲ್ಲಿ ಆ ದಿನ ರೆಕಾರ್ಡ್ ಆದಂತಹ ಟೆಕ್ನಿಕಲ್ ಎವಿಡೆನ್ಸ್ ಬಗ್ಗೆ ಕೂಡ ಕೋರ್ಟ್ ಗಮನಕ್ಕೆ ತರಲಾಗಿದೆ. ಪವಿತ್ರ ಗೌಡ ಮನೆಯಲ್ಲಿ ಆಕೆಗೆ ಸಂಬಂಧಪಟ್ಟಂತಹ ಲ್ಯಾಪ್ಟಾಪ್ ಅನ್ನ ಕೂಡ ವಶಕ್ಕೆ ಪಡ್ಕೊಂಡಿದ್ದೀವಿ ಅನ್ನೋದನ್ನ ಕೂಡ ಅಲ್ಲಿ ರಿಮಾಂಡ್ ಕಾಪಿಯಲ್ಲಿ ತಿಳಿಸಿದ್ದಾರೆ. ನೋಡ್ತಾ ಇದ್ದೀರಾ, ರಿಮಾಂಡ್ ಕಾಪಿ ಪಬ್ಲಿಕ್ ಟಿವಿ ಆಕ್ಸೆಸ್ ಮಾಡಿದೆ. ಅದರಲ್ಲಿ ಪ್ರತಿ ಆರೋಪಿಗಳ ಕುರಿತಂತೆ ಯಾಕೆ ಇವರ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ಆಗಿ ಕೋರ್ಟ್ ಗಮನಕ್ಕೆ ತಂದಿರುವಂತಹ ಪ್ರತಿ ಡಾಕ್ಯುಮೆಂಟ್ ಅನ್ನ ಕೂಡ ನಿಮ್ಮ ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ತರ್ತಾ ಇದೆ. ಅದರಲ್ಲಿ ಒಂದು ಕೃತ್ಯಕ್ಕೆ ಇಲ್ಲಿ ತನಕ 84 ಲಕ್ಷಕ್ಕೂ ಹೆಚ್ಚು ಹಣದ ವ್ಯವಹಾರ ಆಗಿತ್ತು ಅನ್ನೋ ಅಂದಾಜೇನಿತ್ತು ಅದನ್ನ ಕನ್ಫರ್ಮ್ ಮಾಡ್ತಾ ಇದೆ ಪೊಲೀಸ್ ಮೂಲಗಳು. ಅದನ್ನ ಕೋರ್ಟ್ ಗಮನಕ್ಕೆ ತರಲಾಗಿದೆ. ಇನ್ನು ರೇಣುಕಾ ಸ್ವಾಮಿಯ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆಯ ಆಳ ಹಾಗೂ ಅಗಲ ಇನ್ನಷ್ಟು ವಿಸ್ತರಣೆ ಆಗಿರೋದನ್ನ ಕೂಡ ಪೊಲೀಸರು ತಿಳಿಸಿದ್ದಾರೆ. ಬೇರೆ ಬೇರೆಯವರ ಹೆಸರಲ್ಲಿ ಸಿಮ್ ಕಾರ್ಡ್ ಅನ್ನ ಆರೋಪಿಗಳು ಖರೀದಿ ಮಾಡಿದ್ರು, ಅಂದ್ರೆ ಫೋರ್ಜರಿ ಮಾಡಿದ್ರು ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿ 6 ಮಂದಿ ಬೇರೆ ಹೆಸರಲ್ಲಿ ಸಿಮ್ ಕಾರ್ಡ್ ಅನ್ನ ಖರೀದಿ ಮಾಡಿ ಬಳಕೆ ಮಾಡ್ತಾ ಇದ್ರು. ಮೊಬೈಲ್ ರಿಟ್ರೀವ್ಗಾಗಿ ಹೈದರಾಬಾದ್ನ FSLಗೆ ಆ ಮೊಬೈಲ್ ಅನ್ನ ಕಳಿಸಲಾಗಿದೆ ಡೇಟಾ ರಿಟ್ರೀವ್ಗೆ ಅಂತ ಹೇಳಿ. ಸೊ ಡೇಟಾ ರಿಟ್ರೀವ್ ಆದ ಬಳಿಕ ಹೆಚ್ಚಿನ ಸಾಕ್ಷ್ಯಗಳನ್ನ ಕೂಡ ಸಂಗ್ರಹ ಮಾಡಲಾಗುತ್ತೆ ಅನ್ನೋ ವಿಚಾರವನ್ನ ಕೂಡ ಕೋರ್ಟ್ ಗಮನಕ್ಕೆ ತರಲಾಗಿದೆ. ಸೊ ಟೆಕ್ನಿಕಲ್ ಎವಿಡೆನ್ಸ್ ನ ಭಾಗವಾಗಿ ಆರೋಪಿಗಳು ಕೃತ್ಯದ ನಂತರ ತಲೆಮರೆಸಿಕೊಳ್ಳೋದು ಹೇಗೆ, ಹಾಗೆ ತಮ್ಮ ಹೆಸರು ಬಾರದಂತೆ ನೋಡ್ಕೊಳ್ಳೋದಕ್ಕೆ ಏನೇನೋ ಹೆಜ್ಜೆಗಳನ್ನ ಇಟ್ಟಿದ್ರು ಅನ್ನೋದಕ್ಕೆ ಇದು ಒಂದು ಭಾಗವಾಗ್ತಾ ಇದೆ. ಸಿಮ್ ಕಾರ್ಡ್ಗಳನ್ನ ಬೇರೆಯವರ ಹೆಸರಲ್ಲಿ ಖರೀದಿ ಮಾಡಿ ಅದನ್ನ ಈ ಆರೋಪಿಗಳು A1 ಇಂದ ಹಿಡಿದು A17 ತನಕ ಕೆಲ ಆರೋಪಿಗಳು 6 ಆರೋಪಿಗಳು ಬೇರೆ ಬೇರೆ ಹೆಸರಲ್ಲಿ ಸಿಮ್ ಕಾರ್ಡ್ ಅನ್ನ ಖರೀದಿ ಮಾಡಿರೋದು ಕೂಡ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಲಭ್ಯ ಆಗಿದೆ. ಕೆಲವೊಂದಷ್ಟು ಮೊಬೈಲ್ ನಂಬರ್ಗಳನ್ನ ಕೂಡ ಹಾಕಲಾಗಿದೆ. ಸೊ ಈ ಮೊಬೈಲ್ ನಂಬರ್ಗೆ ಆ ಟೈಮ್ನಲ್ಲಿ ಯಾರ್ಯಾರ್ದು ಕಾಲ್ ಬಂದಿದೆ, ಮತ್ತೆ ಟವರ್ ಡಂಪ್ ಹಾಕಿದಾಗ ಹೇಗೆ ಆರೋಪಿಗಳು ನಿರಂತರವಾಗಿ ಸಂಪರ್ಕದಲ್ಲಿದ್ರು ಮತ್ತು ಆರೋಪಿಗಳು ಹೇಗೆ ಕಾನ್ವರ್ಸೇಷನ್ ಮಾಡ್ತಾ ಇದ್ರು ಅನ್ನೋದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ಡೇಟಾ ರಿಟ್ರೀವ್ಗೆ ಅಂತ ಹೇಳಿ ಹೈದರಾಬಾದ್ನ FSLಗೆ ಕಳಿಸಿದೀವಿ ಅಂತ ಕೂಡ ಪೊಲೀಸರು ತನಿಖೆಯ ಪ್ರಗತಿ ಬಗ್ಗೆ ಕೋರ್ಟ್ ಗಮನಕ್ಕೆ ತರೋ ಪ್ರಯತ್ನವನ್ನ ಕೂಡ ಮಾಡಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ 6 ಜನರ ಹೆಸರಲ್ಲಿ ಸಿಮ್ ಕಾರ್ಡ್ ಖರೀದಿ ಆಗಿರೋದು. ಇನ್ಫ್ಯಾಕ್ಟ್ ಈ 6 ಮಂದಿ ಬೇರೆ ಬೇರೆ ಹೆಸರಲ್ಲಿ ಸಿಮ್ ಕಾರ್ಡ್ ಅನ್ನ ಖರೀದಿ ಮಾಡಿ ಉಪಯೋಗಿಸ್ತಾ ಇದ್ರು. ಅದರಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಕೂಡ ಇನ್ಕ್ಲೂಡೆಡ್ ಆಗಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ರಿಮಾಂಡ್ ಕಾಪಿಯಲ್ಲಿ ಪೊಲೀಸರು ಗಮನಕ್ಕೆ ತಂದಿದ್ದಾರೆ. ಇನ್ನು ಈ ಸಿಮ್ ಕಾರ್ಡ್ ಬಗ್ಗೆ ಇನ್ನಷ್ಟು ವಿವರಣೆಗಳು ಕೂಡ ಲಭ್ಯ ಆಗ್ತಾ ಇದೆ. ಬೆಂಗಳೂರಿನ ಪ್ರಕಾಶ್ ನಗರದ ಹೇಮಂತ್ ಹೆಸರಲ್ಲಿ ದರ್ಶನ್ ಅವರು ಸಿಮ್ ಕಾರ್ಡ್ ಅನ್ನ ಉಪಯೋಗಿಸ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. A5 ನಂದೀಶ್ ಸಿಮ್ ಕೂಡ ಹೇಮಂತ್ ಹೆಸರಲ್ಲೇ ರಿಜಿಸ್ಟರ್ ಆಗಿದೆ. ಅಂದ್ರೆ ಆಧಾರ್ ಕಾರ್ಡು ಮತ್ತೆ ಬೇಸಿಕ್ ಇನ್ಫಾರ್ಮೇಶನ್ ಒಂದು ಸಿಮ್ ತಗೊಳ್ಬೇಕಾದ್ರೆ ಏನೇನು ಕೊಟ್ಟಿದ್ರು ಅದು ಹೇಮಂತ್ ಅನ್ನೋರ ಹೆಸರಲ್ಲಿ, ಬಟ್ ಬಳಸ್ತಾ ಇದ್ದವ್ರು ಬೇರೆಯವರು. ಬಸವೇಶ್ವರ ನಗರದ ಮನೋಜ್ ಹೆಸರಲ್ಲಿ ಪವಿತ್ರ ಗೌಡ ಸಿಮ್ ಉಪಯೋಗದಲ್ಲಿತ್ತು, ಚಾಲ್ತಿಯಲ್ಲಿತ್ತು. ಪ್ರದೂಷು, ಕಾರ್ತಿಕು, ಕೇಶವಮೂರ್ತಿ ಸಿಮ್ ಕೂಡ ಬೇರೆ ಬೇರೆ ಹೆಸರಲ್ಲಿದ್ದು ಕೂಡ ಪೊಲೀಸರು ಪ್ರಾಥಮಿಕ ತನಿಖೆಯಲ್ಲಿ ಕಂಡುಕೊಂಡಿದ್ದಾರೆ. ಸೊ ಹೇಗೆ ಇನ್ವೆಸ್ಟಿಗೇಷನ್ ಮಾಡಿದ್ರು ತಮ್ಮ ಬುಡಕ್ಕೆ ಬರಬಾರ್ದು ಅಂತ ಹೇಳಿ ಮುಂಜಾಗ್ರತಾ ಕ್ರಮಗಳನ್ನ ಬಹಳಷ್ಟು ತೆಗೆದುಕೊಂಡಿದ್ರು ಸಿನಿಮಾ ಸ್ಟೈಲ್ನಲ್ಲೇ ಅನ್ನೋದಕ್ಕೆ ಮತ್ತೊಂದು ಸಾಕ್ಷ್ಯ ಕೂಡ ಸಿಕ್ಕಿದೆ. ಒಂದು ಸಾಕ್ಷ್ಯನಾಶದ ಆರೋಪ ಹಾಗೂ ಪೊಲೀಸರ ತನಿಖೆಯ ದಿಕ್ಕನ್ನ ತಪ್ಪಿಸೋ ನಿಟ್ಟಿನಲ್ಲಿ ಹೇಗೆ ವ್ಯವಸ್ಥಿತವಾಗಿ ಷಡ್ಯಂತ್ರ ಆಗಿತ್ತು ಅನ್ನೋದಕ್ಕೆ ಪೊಲೀಸರು ಇದೆಲ್ಲವನ್ನ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಇವರಿಗೆ ಬೇಲ್ ಸಿಗಬಾರ್ದು, ಆಚೆ ಬಂದ್ರೆ
ನೋಡಿ ಇನ್ನಷ್ಟು ಅವರು ಇಂಟೆಲಿಜೆಂಟ್ ಆಗಿ ಮೂವ್ ಮಾಡ್ತಾರೆ ಅನ್ನೋದು ಕೂಡ ಪೊಲೀಸರ ಇಂಟೆನ್ಷನ್ ಆಗಿರುತ್ತೆ. ಹೀಗಾಗಿ ಇದನ್ನೆಲ್ಲ ಕೋರ್ಟ್ ಗಮನಕ್ಕೆ ತಂದಿರ್ತಾರೆ. ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನು ಕೂಡ ತರಬೇಕಾಗತ್ತೆ. CCTVಯಲ್ಲಿ ಇನ್ಕ್ಲೂಡಿಂಗ್ ಎಷ್ಟು ಸಮಯಕ್ಕೆ ಯಾರು ಇನ್ನಾದ್ರು, ಯಾರು ಎಷ್ಟೊತ್ತಿದ್ರು, ಕ್ರೈಮ್ ಸೀನ್ ನಡಿಬೇಕಾದ್ರೆ ಅಲ್ಲೇನಾದ್ರೂ ಫುಟೇಜಸ್ ಅದನ್ನೇನಾದ್ರೂ ರೆಕಾರ್ಡ್ ಮಾಡಿದ್ರೆ ಯಾರ್ಯಾರಿದ್ರು ಅದೆಲ್ಲ ಡೀಟೇಲ್ಡ್ ಆಗಿ ಕೋರ್ಟ್ ಗಮನಕ್ಕೆ ತರಬೇಕಾಗತ್ತೆ. ಆ ಸಂದರ್ಭದಲ್ಲಿ ಮಾತ್ರ ಕೋರ್ಟ್ನ ಅಬ್ಸರ್ವೇಷನ್ ತೀರ್ಪು ಕೊಡೋ ಟೈಮ್ನಲ್ಲೂ ಕೂಡ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ A5 ನಂದೀಶ್ ಸಿಮ್ ಕೂಡ ಹೇಮಂತ್ ಹೆಸರಲ್ಲಿ ಇರೋದು, ಮತ್ತೊಂದು ಕಡೆಗೆ ಪ್ರಕಾಶ್ ನಗರದ ಹೇಮಂತ್ ಹೆಸರಲ್ಲಿ ದರ್ಶನ್ ಸಿಮ್ ಉಪಯೋಗಿಸ್ತಾ ಇದ್ದಿದ್ದು ಕೂಡ ತಿಳಿದು ಬಂದಿದೆ. ಇನ್ನೊಂದು ಕಡೆಗೆ ಮನೋಜ್ ಹೆಸರಲ್ಲಿ ಇದ್ದಂತಹ ಸಿಮ್ಮು ಪವಿತ್ರ ಗೌಡ ಬಳಸ್ತಾ ಇದ್ರು ಅನ್ನೋದು ಕೂಡ ಪೊಲೀಸರ ಇನ್ವೆಸ್ಟಿಗೇಷನಲ್ಲಿ ರಿವೀಲ್ ಆಗಿರುವಂತಹ ಅಂಶ. ಇಷ್ಟು ಮಾತ್ರ ಅಲ್ಲ, ಪ್ರದೂಷ್, ಕಾರ್ತಿಕ್ ಜೊತೆಗೆ ಕೇಶವ್ ಮೂರ್ತಿ ಈ ಹೆಣವನ್ನ ವಿಲೇವಾರಿ ಮಾಡೋ ಜವಾಬ್ದಾರಿ ಹೊತ್ಕೊಂಡಿದ್ರಲ್ಲ ಎಂಟೈರ್ ಕ್ರೈಮ್ನಲ್ಲಿ, ಅವರೆಲ್ಲರೂ ಕೂಡ ಬೇರೆ ಬೇರೆ ಸಿಮ್ಗಳನ್ನು ಉಪಯೋಗಿಸ್ತಾ ಇದ್ರು ಸಂವಹನಕ್ಕಾಗಿ, ಕಾನ್ವರ್ಸೇಷನ್ಗಾಗಿ ಅನ್ನೋದು ತಿಳಿದು ಬರ್ತಾ ಇದೆ. ಸೊ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಇನ್ನಷ್ಟು ಕಲೆ ಹಾಕೋ ನಿಟ್ಟಿನಲ್ಲಿ FSL ಟೀಮ್ಗೆ ಅವರ ಮೊಬೈಲ್ಗಳನ್ನು ಜಪ್ತಿ ಮಾಡಿ ಈಗಾಗಲೇ ಕಳಿಸ್ಕೊಟ್ಟಿದ್ದೀವಿ. ಒನ್ಸ್ ಡೇಟಾ ರಿಟ್ರೀವ್ ಆದ ಬಳಿಕ ಸಂವಹನ ಯಾವ್ಯಾವ ಪ್ಲಾಟ್ಫಾರ್ಮ್ ಥ್ರೂ ಆಗಿತ್ತು, ಆಮೇಲೆ ಎಷ್ಟು ಸಮಯದಿಂದ ಒಬ್ರಿಗೊಬ್ರು ಸಂಪರ್ಕದಲ್ಲಿದ್ರು, ಮತ್ತು ಕೊಲೆಯ ನಂತರ ಕೊಲೆಗೂ ಮುಂಚೆ ಎರಡು ರೀತಿ ಅಪರಾಧವನ್ನ ನೋಡ್ತಾರಲ್ಲ, ಸೊ ಆ ಟೈಮ್ನಲ್ಲಿ ಯಾರ್ಯಾರ ಜೊತೆ ಹೆಚ್ಚು ಕಾನ್ವರ್ಸೇಷನ್ ಆಗಿದೆ, ಯಾರ ಡೈರೆಕ್ಷನ್ ಅಂತೆ, ಒಬ್ರದ್ದು ಡೈರೆಕ್ಷನ್ ಬಂದ ತಕ್ಷಣ ಉಳಿದವರು ಹೇಗೆ ಆಕ್ಟ್ ಮಾಡ್ತಾ ಇದ್ರು, ಹೇಗೆ ಈ ಕೊಲೆ ಆಪರೇಷನ್ ನಡೆಸಿದ್ರು ಅನ್ನೋದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಸಹಕಾರಿ ಆಗುತ್ತೆ ಅಂತ ಹೇಳಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮುರಳಿ. ರಿಮ್ಯಾಂಡ್ ಕಾಪಿಯಲ್ಲಿ ಸಿಮ್ ಕಾರ್ಡ್ ಕುರಿತಂತೆ, ಟೆಕ್ನಿಕಲ್ ಎವಿಡೆನ್ಸ್ ಕುರಿತಂತೆ, CCTV ಫುಟೇಜಸ್ ಕುರಿತಂತೆ ಅನೇಕ ವಿಚಾರಗಳನ್ನು ಉಲ್ಲೇಖಿಸಿದ್ದಾರೆ. ಈ CCTV ಮತ್ತು ಸಿಮ್ ಕಾರ್ಡ್ ಬಗ್ಗೆ ಇನ್ ಡೀಟೇಲ್ಡ್ ಆಗಿ ಇನ್ನು ಏನೇನನ್ನೆಲ್ಲ ರಿಮ್ಯಾಂಡ್ ಕಾಪಿಯಲ್ಲಿ ಪೊಲೀಸರು ಹೇಳಿದ್ದಾರೆ ಅಂತ. ಖಂಡಿತವಾಗಿಯೂ ಮಮತಾ, ಅಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು 4ನೇ ಬಾರಿಗೆ ಅವರು ರಿಮೈಂಡ್ ಕಾಪಿಯನ್ನು ಸಲ್ಲಿಕೆಯನ್ನು ಮಾಡ್ತಾ ಇರೋಂಥದ್ದು. ಅಂದರೆ ಪ್ರತಿ ಬಾರಿಯೂ ಕೂಡ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಮತ್ತು ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸೋ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳನ್ನು ಉಲ್ಲೇಖ ಮಾಡ್ತಾ ಹೋಗ್ತಾ ಇದ್ರು. ಯಾಕಂದರೆ ಕಳೆದ ಬಾರಿ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆದ ಸಂದರ್ಭದಲ್ಲಿ ಒಂದು ಮಾಹಿತಿಯನ್ನು ಹೇಳಿರ್ತಾರೆ. ಈ ಪ್ರಕರಣದಲ್ಲಿ ಬರೋಬ್ಬರಿ 60 ಲಕ್ಷದಷ್ಟು ಹಣ, ಅಂದರೆ 60 ರಿಂದ 70 ಲಕ್ಷದಷ್ಟು ಹಣವನ್ನು ಬಳಕೆಯನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ರೇಣುಕಾಸ್ವಾಮಿ ಹತ್ಯೆಯಾದ ಬಳಿಕ ಆರೋಪಿಗಳಿಗೆ, ಅಂದರೆ 3 ಜನ ಶರಣಾಗತರಾದಂಥ ಆರೋಪಿಗಳಿಗೆ 30 ಲಕ್ಷ ಹಣ, ಅದಾದ ನಂತರ ಬೇರೆ ಬೇರೆ ಕಾನೂನಿನ ಪ್ರಕ್ರಿಯೆಗಳಿತ್ತು, ಅದಕ್ಕೆ ಇನ್ವೆಸ್ಟ್ ಅನ್ನು ಮಾಡಲಿಕ್ಕೆ 40 ಲಕ್ಷ ಹಣವನ್ನು ಬಳಸ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಕ್ಕಿತ್ತು. ಆದರೆ ಈಗ ಸಿಗ್ತಾ ಇರುವಂಥದ್ದು ಪೊಲೀಸರ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗ್ತಾ ಇದೆ, ಬರೋಬ್ಬರಿ 84 ಲಕ್ಷ ಹಣವನ್ನು ಈ ಪ್ರಕರಣಕ್ಕಾಗಿ ಬಳಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಇಷ್ಟು ಒಂದು ಹತ್ಯೆ ಪ್ರಕರಣ ಏನಿತ್ತು, ಹತ್ಯೆಯನ್ನು ಮುಚ್ಚಾಕ್ಲಿಕ್ಕೆ ಮತ್ತು ಆ ಹತ್ಯೆಯನ್ನು ಬೇರೊಬ್ಬರ ಮೇಲೆ ಹೊರಿಸಲಿಕ್ಕೆ 84 ಲಕ್ಷ ಹಣವನ್ನು ಇವರು ದುರುಪಯೋಗವನ್ನು ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಇನ್ನೊಂದು ಪ್ರಮುಖವಾಗಿ ಏನು ಇವರೆಲ್ಲ ಬಳಸ್ತಾ ಇದ್ದಂಥ ಮೊಬೈಲ್ಗಳೇನಿತ್ತು, ಮೊಬೈಲ್ಗಳು ಬೇರೆ ಬೇರೆಯವರ ಹೆಸರಿನಲ್ಲಿತ್ತು, ಸಿಮ್ಗಳನ್ನು ಬೇರೆ ಬೇರೆಯವರ ಹೆಸರಿನಲ್ಲಿ ಖರೀದಿಯನ್ನು ಮಾಡಿದ್ರು. ಅದು ಪವಿತ್ರ ಗೌಡ ಇರ್ಬೋದು, ದರ್ಶನ್ ಇರ್ಬೋದು, ಮನೋಜ್ ಇರ್ಬೋದು, ಮತ್ತೆ ನಂದೀಶ್ ಇರ್ಬೋದು, ಇವರೆಲ್ಲರೂ ಕೂಡ ಬೇರೆ ಬೇರೆಯ ಸಿಮ್ಗಳನ್ನು ಬಳಸ್ತಾ ಇದ್ರು ಅನ್ನೋದ್ರ ಬಗ್ಗೆನೂ ಕೂಡ ಆ ರಿಮೈಂಡ್ ಕಾಪಿಯಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಇನ್ನೊಂದು ವಿಚಾರಗಳು ಬರ್ತಾ ಇದ್ದಾವೆ ಮಮತಾ, ಇದರಲ್ಲಿ ಇವರು ಬಳಸಿದಂಥ ಮೊಬೈಲ್ಗಳು ಮತ್ತು ಅವರ ಬಳಸಿದಂಥ ಲ್ಯಾಪ್ಟಾಪ್ಗಳೇನಿತ್ತು, ಲ್ಯಾಪ್ಟಾಪ್ಗಳನ್ನೆಲ್ಲ ಕೂಡ ಈಗಾಗಲೇ ಹೈದರಾಬಾದ್ಗೆ ಕಳಿಸಿದ್ದೀವಿ. ಹೈದರಾಬಾದ್ಗೆ ಕಳಿಸಿ ಅಲ್ಲಿ ಮಿರರ್ ಸ್ಕ್ರೀನ್ ಇಮೇಜ್ ಅಂತ ಏನು ಹೇಳ್ತಾರೆ ಅದನ್ನು ಮಾಡಿಸುವಂಥ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು. ಈ ಹಿಂದೆ ಯಾವ್ಯಾವ ಕೃತ್ಯಗಳಿಗೆ ಈ ಮಾಹಿತಿಗಳನ್ನು ಬಳಸಲಾಗ್ತಾ ಇತ್ತು ಏನು ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ಸವಿಸ್ತಾರವಾಗಿ ತಿಳ್ಕೊಳ್ಳೋ ಪ್ರಯತ್ನಗಳನ್ನು ಈಗ ಮಾಡ್ತಾ ಇದ್ದೀವಿ ಅಂತೇಳಿ 16 ಪುಟಗಳ ಏನು ರಿಮೈಂಡ್ ಕಾಪಿಯಲ್ಲಿ ಅದನ್ನು ಉಲ್ಲೇಖವನ್ನು ಮಾಡಿರುವಂಥದ್ದು ಮಮತಾ. ಮುರಳಿ, ಇದ್ರ ಜೊತೆಗೆ ಈಗ CCTV ಫುಟೇಜಸ್ ಬಗ್ಗೆ ಡೇ 1 ಇಂದ ಕೂಡ ಪ್ರಶ್ನೆ ಇತ್ತು. ಅದರಲ್ಲಿ ಇರೋ ಎಲ್ಲ ಅಂಶವನ್ನ ಒನ್ಸ್ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ ಬಳಿಕ ಕೋರ್ಟ್ ಗಮನಕ್ಕೆ ತರ್ತಾರೋ ಪೊಲೀಸರು, ಅಥವಾ ನ್ಯಾಯಾಂಗ ಬಂಧನದ ಕಸ್ಟಡಿ ವಿಸ್ತರಣೆ ಸಮಯದಲ್ಲೇ CCTVಯ ಉಲ್ಲೇಖವನ್ನ ಮಾಡ್ತಾರಾ ಅಂತ. ಸೊ ಫೈನಲಿ ಉಲ್ಲೇಖ ಮಾಡಿರೋದ್ರ ಬಗ್ಗೆ ಗೊತ್ತಾಗ್ತಾ ಇದೆ. ಸೊ ಅದರಲ್ಲಿ ಏನೇನು ಅಂಶಗಳ ಬಗ್ಗೆ ಹೇಳಿದ್ದಾರೆ, CCTV ಫುಟೇಜಸ್ ಅಲ್ಲಿ ಆರೋಪಿಗಳ ಪ್ರೈಮಾ ಫೆಸಿ ಬಗ್ಗೆ ಹೇಳಿದ್ದಾರೋ, ಅಥವಾ ಇಂತಿಂತ ಕೃತ್ಯ ಇಂತಿಂತ ಸಮಯದಲ್ಲಾಗಿತ್ತು ಅಂತ ಇನ್ ಡೀಟೇಲ್ ಆಗಿ ಹೇಳೋ ಕೆಲಸ ಆಗಿದೆಯೋ? ಮಮತಾ, ಏನಂದ್ರೆ ಈಗ ಕೇವಲ ಅವರು ಶೆಡ್ಗೆ ಬಂದಂಥ ಸಂದರ್ಭ ಮತ್ತು ಅದು ಆತನ ಮೃತದೇಹ ಏನಿತ್ತು, ಮೃತದೇಹವನ್ನು ತೆಗೆದುಕೊಳ್ಳುವಂಥ ಸಂದರ್ಭ, ಅದರ ಬಗ್ಗೆ ಮಾಹಿತಿಗಳನ್ನು ಅವರು ಉಲ್ಲೇಖವನ್ನು ಮಾಡಿರುವಂಥದ್ದು. ಅಂದರೆ ಅದು ಯಾವ ಸಂದರ್ಭದಲ್ಲಿ ಮತ್ತು ಯಾವ ಟೈಮಿಂಗ್ನಲ್ಲಿ ಆತ ಬಂದಿದ್ದಾನೆ ಮತ್ತು ಆತ ಎಕ್ಸಿಟ್ ಆಗಿದ್ದಾನೆ ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖವನ್ನು ಮಾಡಿಲ್ಲ. ಯಾಕೆಂದರೆ ಅದು ಮುಂದಿನ ದಿನಗಳಲ್ಲಿ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡೋ ಸಂದರ್ಭದಲ್ಲಿ ಅದನ್ನು ಸವಿಸ್ತಾರವಾಗಿ ಅದನ್ನು ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಯಾಕೆಂದರೆ ಹತ್ಯೆ ಆಗೋದಕ್ಕಿಂತ ಮುಂಚೆ ರೇಣುಕಾಸ್ವಾಮಿಯನ್ನ ರವಿ ಮತ್ತು ರಾಘು ಇವರೆಲ್ಲರೂ ಕೂಡ ಆ ಶೆಡ್ನ ಒಳಗಡೆ ಕರ್ಕೊಂಡು ಬರ್ತಾರೆ.
ಹಾಕ್ತಾರೆ. ಶೆಡ್ನ ಒಳಗಡೆ ಕರ್ಕೊಂಡು ಬಂದ ಸಂದರ್ಭ ಅದು ಯಾವ ಸಂದರ್ಭದಲ್ಲಿ ಆತ ಒಳಗಡೆ ಬಂದ, ಶೆಡ್ನ ಒಳಗಡೆ ಇದ್ದ ಸಂದರ್ಭ ಯಾವುದು, ಜೊತೆಗೆ ಆರೋಪಿಗಳಾದಂಥ ಪವಿತ್ರ ಗೌಡ, ದರ್ಶನ್ ಇವರು ಯಾವ ಸಂದರ್ಭದಲ್ಲಿ ಬಂದರು, ಯಾವ ಟೈಮಿಂಗ್ಸ್ನಲ್ಲಿ ಬಂದರು, ಜೊತೆಗೆ ಆತನ ಸಾವು ಸಂಭವಿಸಿದ ನಂತರ ಮತ್ತೆ ದರ್ಶನ್ ಅದೇ ಶೆಡ್ಗೆ ಹೋಗ್ತಾರೆ. ಮತ್ತೆ ಮೊಬೈಲ್ನಲ್ಲಿ ಒಂದು ಫೋಟೋವನ್ನು, ಡೆಡ್ ಬಾಡಿ ಫೋಟೋವನ್ನು ಕೂಡ ಏನು ಟ್ರಾನ್ಸ್ಫರ್ ಅನ್ನು ಮಾಡುವಂಥದ್ದು. ಇದೆಲ್ಲದ್ರ ಬಗ್ಗೆ ಕೂಡ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳೇನಿತ್ತು, ಆ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಈಗಾಗಲೇ ಕಲೆ ಹಾಕೊಂಡಿದ್ದಾರೆ. ದೋಷಾರೋಪ ಪಟ್ಟಿಯಲ್ಲಿ ಅದನ್ನು ಸವಿಸ್ತಾರವಾಗಿ ಹೇಳ್ತಾ ಹೋಗ್ತಾರೆ. ಈಗ ನ್ಯಾಯಾಂಗ ಬಂಧನದ ವಿಚಾರ ಇರುವಂಥದ್ದು, ನ್ಯಾಯಾಂಗ ಬಂಧನವನ್ನು ಅವ್ರಿಗೆ ಯಾಕಾಗಿ ಕಂಟಿನ್ಯೂ ಮಾಡಬೇಕು ಅನ್ನೋದ್ರ ಬಗ್ಗೆ ಇವರು ಇಲ್ಲಿ ಒಂದಷ್ಟು ಉಲ್ಲೇಖವನ್ನು ಮಾಡಿರುವಂಥದ್ದು. ಆದರೆ ಇದು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರೆ ಅಥವಾ ದೋಷಾರೋಪ ಪಟ್ಟಿ ಮುಂಚಿತವಾಗಿ ಜಾಮೀನಿಗೆ ಏನಾದ್ರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ ಸಂದರ್ಭದಲ್ಲಿ ಆಗ ಆಕ್ಷೇಪಣೆ ಸಲ್ಲಿಕೆ ಮಾಡೋ ಸಂದರ್ಭ ಇನ್ನೊಂದಷ್ಟು ಮಾಹಿತಿಗಳನ್ನು ಹೊರ ಹಾಕ್ತಾರೆ. ಇನ್ನೊಂದಷ್ಟು ಪಾತ್ರಗಳು, ಯಾವ್ಯಾವ ಆರೋಪಿಗಳು ಯಾವ್ಯಾವ ಪಾತ್ರಗಳಿದ್ದಾವೆ ಮತ್ತು ಅವರು ಯಾವ್ಯಾವ ಪಾತ್ರಗಳನ್ನು ನಿರ್ವಹಣೆ ಮಾಡಿದ್ದಾರೆ, ಅದು ಒಂದು ಕಿಡ್ನಾಪ್ ಇರ್ಬೋದು, ಕೊಲೆ ಇರ್ಬೋದು, ಕೊಲೆಗೆ ಪ್ರಚೋದನೆ ಕೊಟ್ಟಿದ್ದಂತಿರ್ಬೋದು, ಸಾಕ್ಷ್ಯನಾಶ ಇರ್ಬೋದು, ಅಥವಾ ರಾಬ್ರಿ, ಆತನ ದೇಹದ ಮೇಲಿರುವಂಥ ಚಿನ್ನಾಭರಣಗಳನ್ನು ಕೂಡ ಕಳ್ತನ ಮಾಡಿರುವಂಥದ್ದು. ಇದೆಲ್ಲದಕ್ಕೂ ಕೂಡ ಅಂದರೆ ಯಾವ್ಯಾವ ಆರೋಪಿ ಯಾವ್ಯಾವ ಪಾತ್ರವನ್ನು ನಿರ್ವಹಣೆ ಮಾಡಿದ್ದಾನೆ ಅಂತೇಳಿ ಅವರು ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಯಾಕಂದರೆ ಈಗಾಗಲೇ ಪವಿತ್ರ ಗೌಡನ ಈ ಪ್ರಕರಣದ ಕಿಂಗ್ ಪಿನ್ ಅಂತೇಳಿ ಈಗಾಗಲೇ ಪ್ರತಿಯೊಂದು ರಿಮೈಂಡ್ ಕಾಪಿಯಲ್ಲೂ ಕೂಡ ಉಲ್ಲೇಖವನ್ನು ಮಾಡ್ತಿದ್ದಾರೆ. ಆಕೆಯ ಪ್ರಚೋದನೆಯಿಂದನೇ ಕಿಡ್ನಾಪ್ ಮತ್ತು ಹತ್ಯೆ ಆಗಿರುವಂಥದ್ದು ಮತ್ತು ಸಾಕ್ಷ್ಯನಾಶವನ್ನು ಕೂಡ ಮಾಡಿರುವಂಥದ್ದು ಅನ್ನೋದ್ರ ಬಗ್ಗೆ ಈಗ ಇಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಮುಂದಿನ ದಿನಮಾನಗಳಲ್ಲಿ ಆ CCTV ಫುಟೇಜಸ್ನಲ್ಲಿ ಏನಿತ್ತು, ಮತ್ತು ಅದು ಚಾರ್ಜ್ ಫ್ರೇಮ್ ಆದಾಗ ಮತ್ತು ಚಾರ್ಜ್ ಅಂದರೆ ಏನು ವಿಚಾರಣಾ ಹಂತದಕ್ಕೆ ಏನು ಬರ್ತದೆ ಆ ಸಂದರ್ಭದಲ್ಲಿ ಇವೆಲ್ಲ ಕೂಡ ರಿವೀಲ್ ಆಗುವಂಥದ್ದು. ಮಮತಾ. ಓಕೆ ಮುರಳಿ, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀರಿ. ರಿಮ್ಯಾಂಡ್ ಕಾಪಿಯಲ್ಲಿರುವಂತಹ ಸ್ಫೋಟಕ ಅಂಶಗಳು ಏನೇನು ಅನ್ನೋದನ್ನ ಇನ್ ಡೀಟೇಲ್ ಆಗಿ ಹೇಳುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ವಿ. ಹೇಗೆ ಆರೋಪಿಗಳ ವಿರುದ್ಧ ಸಾಕ್ಷ್ಯ ಸಂಗ್ರಹ ಆಗ್ತಾ ಇದೆ, ಜೊತೆಗೆ ತನಿಖೆಯ ಪ್ರಗತಿ ಹೇಗೆ ಸಾಗ್ತಾ ಇದೆ ಅನ್ನೋದನ್ನ ಕೋರ್ಟ್ ಗಮನಕ್ಕೆ ತರೋ ಮೂಲಕ ನ್ಯಾಯಾಂಗ ಬಂಧನ ವಿಸ್ತರಣೆ ಸಂದರ್ಭದಲ್ಲಿ ಮಹತ್ವದ ಪಾತ್ರವನ್ನ ಪೊಲೀಸ್ ಇಲಾಖೆ ವಹಿಸಿದೆ.